ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಸವರೀಶ್ ವೈಟಿ ಚಾನಲ್. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಚಿನ್ನಮರಿ ಕೂಡ ರೆಡಿಯಾಗಿ ಹೊರಟಿದ್ದೀವಿ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ. ನೋಡಿ, ನಾವು ಬಂದಾಗ ಸುಮಾರು 10:30 ಆಗಿತ್ತು. ಅಷ್ಟರಲ್ಲೇ ಇಷ್ಟು ಕ್ರೌಡ್ ಆಗಿದೆ. ತುಂಬಾ ಜನ ದರ್ಶನಕ್ಕೆ, ಹಾಗೆ ಇಲ್ಲಿ ಹರಕೆ ತೀರಿಸೋದಕ್ಕೆ ಬರೋರು, ಹಾಗೆ ಹರಕೆ ಕಟ್ಕೊಳ್ಳೋದಕ್ಕೆ ಬರೋರು ತುಂಬಾ ಜನ. ನಾನು ಕೂಡ ಇದೇ ಮೊದಲನೇ ಸಾರಿ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಇಲ್ಲಿನ ಮಹಿಮೆನ ಕೇಳಿ ಇನ್ಸ್ಪೈರ್ ಆಗಿ ನಾನು ಕೂಡ ಒಂದ್ಸಲಿನಾದರೂ ಭೇಟಿ ಕೊಡಬೇಕು ಅಂತ ಹೇಳಿ ಬಂದೆ. ತುಂಬಾ ಕ್ರೌಡ್ ಇದೆ, ಹಾಗಾಗಿ ನಾನೇನು ಪೂಜೆ ಏನೂ ಮಾಡಿಸ್ತಾ ಇಲ್ಲ. ಜಸ್ಟ್ ಹಾಗೆ ದರ್ಶನ ಮಾಡ್ಕೊಂಡು ಹೋಗೋಣ, ರಶ್ ಇದೆ, ಪಾಪು ಬೇರೆ ಇದ್ದಾನೆ ಅಂತೇಳಿ ಕಾಯೆಲ್ಲ ಏನು ಕಟ್ಟಿಲ್ಲ. ನಾನು ನೆಕ್ಸ್ಟ್ ಬಂದಾಗ ಕಟ್ಟೋಣ ಅಂದ್ಕೊಂಡು ಬರೀ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ನೋಡಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಮಾತ್ರ ಅಚ್ಚುಕಟ್ಟಾಗಿದೆ. ಹಾಗೆ ಇಲ್ಲಿನ ಹರಕೆ ಪದ್ಧತಿ ಏನಪ್ಪ ಅಂತಂದರೆ, ಬಸಪ್ಪನ ಸನ್ನಿಧಿ ಹತ್ರ ನೀರನ್ನು ಹಾಕಿಸ್ಕೊಂಡು ಕಾಯನ್ನ ಹಿಡ್ಕೊಂಡು ಪ್ರದಕ್ಷಿಣೆಯನ್ನು ಹಾಕಿ ಕಾಯನ್ನ ಕಟ್ಟಬೇಕು. ಅಂದರೆ ನಮ್ಮ ಮನಸ್ಸಿನಲ್ಲಿ ನಾವು ಎಷ್ಟು ದಿನ ಬರ್ತೀವಿ ಅಂತ ಹೇಳಿ ಹರಕೆ ಕಟ್ಕೊಳ್ತೀವೋ ಅಷ್ಟು ದಿನ ಬಂದು ಇಲ್ಲಿ ಕಾಯನ್ನ ಕಟ್ಟಿ ಹರಕೆಯನ್ನು ತೀರಿಸಬೇಕಾಗತ್ತೆ. ದರ್ಶನ ಕೂಡ ಮುಗೀತು ಸರಿ ಅಂತೇಳಿ ಊಟಕ್ಕೆ ಬಂದ್ವಿ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಈ ದೇವಸ್ಥಾನದಲ್ಲಿ ಅನ್ನಸಂತರ್ಪಣೆ ಯಾವಾಗಲೂ ನಡೀತಾನೇ ಇರುತ್ತೆ. ಹಾಗಾಗಿ ಭಕ್ತಾದಿಗಳು ಯಾರೇ ಬಂದ್ರೂ ಕೂಡ ಹಸ್ಕೊಂಡು ಹೋಗೋ ಅನಿವಾರ್ಯತೆ ಬರೋದೇ ಇಲ್ಲ. ಹಾಗೆ ಇಲ್ಲಿಗೆ ಬಸ್ ಫೆಸಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ. ಬರ್ತಾನೇ ಇರುತ್ತೆ, ಹೋಗ್ತಾನೇ ಇರುತ್ತೆ ಬಸ್ಗಳು. ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಲ್ಲ ಯಾರಿಗೂ. ನೋಡಿ, ಇದೇನೇ ಬಸಪ್ಪನ ಸನ್ನಿಧಿ. ಇಲ್ಲಿ ತಲೆಯ ಮೇಲೆ ನೀರನ್ನು ಹಾಕ್ಸ್ಕೊಂಡು ಹರಕೆಯನ್ನು ನಂತರ ಸಲ್ಲಿಸಬೇಕು. ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಏನು ಮಾಡ್ಕೊಳ್ಳೋದು ನೈಟ್ಗೆ ಅಂತೇಳಿ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಕಾಯಿ ರಸನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಬೇಕಿದ್ದರೆ ನೀವು ಕೂಡ ಟ್ರೈ ಮಾಡಿ ಒಂದ್ಸಲ, ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ, ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವನ್ನು ಮತ್ತು ಒಂಚೂರು ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇಲ್ಲೊಂದು ಪೇಸ್ಟ್ ತೋರಿಸ್ತಾ ಇದ್ದೀನಲ್ಲ, ಇದಕ್ಕೆ ಕಾಯಿ ತುರಿ, 2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಹುಣಸೆ ರಸನ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನೀಗ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಚೆನ್ನಾಗಿ 1-2 ಕುದಿಯನ್ನು ಕುದಿಸ್ಕೊಬೇಕಾಗುತ್ತೆ. ಕುದಿಸ್ಕೊಂಡ್ರೆ ಮುಗೀತು, ಇದು ಸಾಂಬಾರು ತಿನ್ನೋದಕ್ಕೆ ರೆಡಿಯಾಗಿಬಿಡುತ್ತೆ. ಹಾಗೆ ನಿಮಗೆ ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ.